ಸಾವಿರಾರು ವರ್ಷಗಳಿಂದಲೂ ಪ್ರತಿ ಮುಂಜಾನೆಯೂ ಸಂಜೆಯೂ ಯಹೂದ್ಯರು ತಮಗೆ ಬಹಳ ಸುಪರಿಚಿತವಾದ ಈ ವಾಕ್ಯಗಳನ್ನು ಹೇಳಿ ಪ್ರಾರ್ಥಿಸುತ್ತಾ ದೇವರ ಮೇಲಿನ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸುತ್ತಿದ್ದರು. ಅವುಗಳನ್ನು ಶಮ ಎಂದು ಕರೆಯುತ್ತಾರೆ. ಇಸ್ರಾಯೇಲರೇ, ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಈಗ ಈ ಪ್ರಾರ್ಥನೆಯಲ್ಲಿರುವ ಕೊನೆಯ ಪದದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಇಸ್ರಾಯೇಲರು ತಮ್ಮ ದೇವರನ್ನು ಹೇಗೆ ಪ್ರೀತಿಸಬೇಕು, ಅದರ ಅರ್ಥವೇನು? ಬಹುತೇಕ ಭಾಷೆಗಳಲ್ಲಿರುವಂತೆಯೇ ಪ್ರಾಚೀನ ಇಬ್ರಿಯ ಭಾಷೆಯಲ್ಲಿಯೂ ಪ್ರೀತಿ ಎಂಬುದು ತೀರ ಸಾಮಾನ್ಯವಾದ ಪದ. ಅದನ್ನು ಅಹವಾ ಎಂದು ಉಚ್ಚರಿಸುತ್ತಾರೆ. ಇದು ಪ್ರಧಾನವಾಗಿ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯ ಮೇಲಿರುವ ವಾತ್ಸಲ್ಯ ಅಥವಾ ಕಾಳಜಿಯನ್ನು ಸೂಚಿಸುತ್ತದೆ. ಕೆಲವೊಮ್ಮೆ ಅದು ಶಾರೀರಿಕ ಇಷ್ಟವನ್ನು ಸೂಚಿಸುತ್ತದೆ. ಉದಾಹರಣೆಗೆ, ಪರ್ಷಿಯ ರಾಜನು ರಾಣಿಯಾದ ಎಸ್ತರಳ ಮೇಲೆ ತೋರಿದ ಪ್ರೀತಿ. ಆದರೆ ಶಾರೀರಿಕ ಇಚ್ಛೆಯನ್ನು ಅಥವಾ ಲೈಂಗಿಕತೆಯನ್ನು ಸೂಚಿಸುವ ಪ್ರತ್ಯೇಕವಾದ ಬೇರೆ ಪದಗಳು ಇಬ್ರಿಯ ಭಾಷೆಯಲ್ಲಿವೆ. ಅಹವಾ ಎಂಬ ಪದವು ತುಂಬಾ ವಿಶಾಲಾರ್ಥವುಳ್ಳದಾಗಿದೆ. ಅಬ್ರಹಾಮನಿಗೆ ತನ್ನ ಮಗನಾದ ಇಸಾಕನ ಮೇಲೆ ಅಹವಾ ಇದೆ. ಅದು ತಂದೆ ತಾಯಿಗಳ ಪ್ರೀತಿ. ಯೋನಾತಾನನು ತನ್ನ ಸ್ನೇಹಿತನಾದ ದಾವೀದನಿಗೆ ಅಹವಾವನ್ನು ತೋರಿಸಿದನು. ಅದು ಸಹೋದರ ಪ್ರೀತಿಯಾಗುತ್ತದೆ. ಹಾಗೆಯೇ ಜನರ ಗುಂಪಿಗೆ ತಮ್ಮ ನಾಯಕನ ಮೇಲೆ ಅಹವಾ ಇರಬಹುದು. ಉದಾಹರಣೆಗೆ, ಇಸ್ರಾಯೇಲರು ತಮ್ಮ ರಾಜನಾದ ದಾವೀದನ ಮೇಲೆ ತೋರಿದ ಪ್ರೀತಿ. ರಾಜಕೀಯ ಮಿತ್ರರ ನಡುವಿನ ನಿಷ್ಠೆಯನ್ನು ಕೂಡ ಅಹವಾ ಎನ್ನಬಹುದು. ತೂರಿನ ರಾಜನಾದ ಇರಾಮ್ ದಾವೀದನ ನಡುವೆ ಇದ್ದ ಪ್ರೀತಿಯು ಅದಕ್ಕೊಂದು ಉದಾಹರಣೆ. ಅವರ ನಡುವೆ ಒಳ್ಳೆ ಸಂಬಂಧವಿತ್ತು. ಹಾಗಾಗಿ ಹಿರಾಮನು ದಾವೀದನ ಮಗನಾದ ಸೊಲೊಮೋನನಿಗೆ ದೇವಾಲಯವನ್ನು ಕಟ್ಟುವುದಕ್ಕೆ ಸಹಾಯ ಮಾಡಿದನು. ಈ ವಿಧವಾದ ಮಮತೆಗಳನ್ನೆಲ್ಲ ಅಹವಾ ಎಂಬ ಒಂದೇ ಪದವು ನಮಗೆ ವಿವರಿಸುತ್ತದೆ. ಇವೆಲ್ಲವೂ ಹಳೆ ಒಡಂಬಡಿಕೆಯಲ್ಲಿ ದೇವರು ತೋರಿದ ಅಹವಾವನ್ನು ಅರ್ಥ ಮಾಡಿಕೊಳ್ಳಲು ನೆರವಾಗುತ್ತವೆ. ಧರ್ಮೋಪದೇಶ ಕಾಂಡದಲ್ಲಿ ಮೋಶೆಯು ಇಸ್ರಾಯೇಲರಿಗೆ, ದೇವರು ನಿಮ್ಮ ಮೇಲೆ ಮಮತೆಯನ್ನು ತೋರಿದನು, ಆತನು ನಿಮ್ಮ ಮೇಲಿನ ತನ್ನ ಅಹವಾದ ನಿಮಿತ್ತವಾಗಿ ನಿಮ್ಮನ್ನು ಆರಿಸಿಕೊಂಡನು ಎಂದು ಹೇಳಿದನು. ದೇವರ ಪ್ರೀತಿ ಹೊಂದಲು ಇಸ್ರಾಯೇಲರು ಯೋಗ್ಯರೆಂದಾಗಲಿ ಅಥವಾ ಅವರು ಅದನ್ನು ಸಂಪಾದಿಸಿಕೊಂಡರೆಂದಾಗಲಿ ಅಲ್ಲ. ಅದು ಕೇವಲ ದೇವರ ಸ್ವಭಾವದಿಂದ ಹೊರಹೊಮ್ಮುವ ಪ್ರೀತಿ. ಆತನು ಪ್ರೀತಿಸುವವನಾಗಿರುವುದರಿಂದ ಅವರನ್ನು ಪ್ರೀತಿಸುತ್ತಿದ್ದಾನೆ. ಆದ್ದರಿಂದಲೇ ದೇವರ ಪ್ರೀತಿಯು ಶಾಶ್ವತವಾದುದು ಎಂದು ಯೆರೆಮೀಯನು ಹೇಳಿದನು. ಅದಕ್ಕೆ ಅಂತ್ಯವೂ ಇಲ್ಲ, ಆರಂಭವೂ ಇಲ್ಲ. ಈ ವಿಶ್ವದಲ್ಲಿ ದೇವರ ಪ್ರೀತಿಯು ನಿತ್ಯವಾದ ಸತ್ಯವೇ. ದೇವರ ಪ್ರೀತಿಯು ಕಟ್ಟುಪಾಡಿನ ಕರ್ತವ್ಯವಲ್ಲ. ಅದು ದೇವರು ಅನುಭವಿಸುವ ನಿಜವಾದ ಭಾವನೆಯೂ ಮಮತೆಯೂ ಆಗಿದೆ. ಆದ್ದರಿಂದಲೇ ಪ್ರವಾದಿಯಾದ ಹೋಶಾಯನು ತನ್ನ ಜನರ ಮೇಲಿನ ದೇವರ ಪ್ರೀತಿಯನ್ನು ಗಂಡನು ಹೆಂಡತಿಯ ಮೇಲೆ ತೋರುವ ಅಹವಾದೊಂದಿಗೆ ಅಥವಾ ತಂದೆ ತಾಯಿಗಳು ಮಗುವಿನ ಮೇಲೆ ತೋರುವ ಅಹವಾದೊಂದಿಗೆ ಹೋಲಿಸಿದನು. ದೇವರು ಅನುಭವಿಸುವ ಪ್ರಬಲ ಸಂಗತಿಗಳಲ್ಲಿ ಅದು ಕೂಡ ಒಂದು. ಅದರರ್ಥ ದೇವರ ಪ್ರೀತಿ ಕೇವಲ ಒಂದು ಭಾವನೆಯೆಂದಲ್ಲ. ದೇವರ ಪ್ರೀತಿಯು ಕ್ರಿಯೆ ಕೂಡ ಆಗಿದೆ. ಅದು ದೇವರು ತಾನೇ ಮಾಡಲು ಬಯಸುವ ಸಂಗತಿ. ನಿಮ್ಮ ಪೂರ್ವಿಕರ ಮೇಲಿನ ತನ್ನ ಅಹವಾದ ನಿಮಿತ್ತವಾಗಿ ದೇವರು ತನ್ನ ಅಪಾರ ಸಾಮರ್ಥ್ಯದಿಂದ ನಿಮ್ಮನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಿದನು ಎಂದು ಮೋಶೆ ಹೇಳಿದನು. ದೇವರ ಪ್ರೀತಿ ಬರೀ ಭಾವನೆಯಲ್ಲ, ಅದು ಆತನು ಮಾಡುವ ಕಾರ್ಯ. ಹಾಗಾಗಿ ಶಮಾದಲ್ಲಿ ದೇವರ ಅಹಾವಕ್ಕೆ ಸ್ಪಂದಿಸಿ ತಮ್ಮ ಅಹವಾವನ್ನು ತೋರಲು ಇಸ್ರಾಯೇಲರಿಗೆ ಕರೆಗೊಡಲಾಯಿತು. ದೇವರ ಪ್ರೀತಿಯಂತೆಯೇ ಮನುಷ್ಯರ ಪ್ರೀತಿಯು ಕೂಡ ಕ್ರಿಯೆಗಳ ಮೂಲಕ ತೋರಿ ಬರಬೇಕು. ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯದಲ್ಲಿ ಹೇಳಿರುವಂತೆ, ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿ ಆತನ ಮಾರ್ಗದಲ್ಲೇ ನಡೆಯುತ್ತಾ ಆತನನ್ನು ಪ್ರೀತಿಸಿ ಸೇವಿಸಿ ಆತನ ಆಜ್ಞಾವಿಧಿಗಳನ್ನು ಅನುಸರಿಸುತ್ತಾ ಇರುವುದನ್ನೇ ಹೊರತು ನಿಮ್ಮ ದೇವರಾದ ಯೆಹೋವನು ನಿಮ್ಮಿಂದ ಬೇರೇನು ಕೇಳಿಕೊಳ್ಳುತ್ತಾನೆ? ಈ ಎಲ್ಲಾ ಕ್ರಿಯೆಗಳಿಗೆ ಪ್ರೀತಿಯೇ ಕೇಂದ್ರಬಿಂದು. ನಾನು ಅವುಗಳನ್ನು ಮಾಡದಿದ್ದರೆ ನಾನು ನಿಜವಾಗಿಯೂ ದೇವರನ್ನು ಪ್ರೀತಿಸುತ್ತಿಲ್ಲ, ಕೇವಲ ಹಾಗೆ ಹೇಳುತ್ತಿರುವನಷ್ಟೇ. ಇದರಲ್ಲಿನ ಕೊನೆಯ ವಿಷಯಕ್ಕೆ ಬಂದಿದ್ದೇವೆ. ಹಳೆಯ ಒಡಂಬಡಿಕೆಯ ಪ್ರಕಾರ ನನ್ನ ನೆರೆಯವರೊಂದಿಗೆ ಹೇಗೆ ನಡೆದುಕೊಳ್ಳುತ್ತೇನೋ ಅದರ ಮೂಲಕ ದೇವರ ಮೇಲಿನ ನನ್ನ ಪ್ರೀತಿಯನ್ನು ವ್ಯಕ್ತಪಡಿಸಬಹುದು. ಧರ್ಮೋಪದೇಶ ಕಾಂಡದಲ್ಲಿ ದೇವರು ಅನಾಥರ ಮತ್ತು ವಿಧವೆಯರ ನ್ಯಾಯವನ್ನು ಸ್ಥಾಪಿಸುತ್ತಾನೆ. ಪರದೇಶಿಗಳಾದವರಲ್ಲಿ ಅಹವಾವನ್ನು ತೋರಿ ಅವರಿಗೆ ಅನ್ನ ವಸ್ತ್ರಗಳನ್ನು ಕೊಡುತ್ತಾನೆ ಎಂದು ಬರೆದಿದೆ. ಆದ್ದರಿಂದ ನೀವು ಸಹ ಪರದೇಶಗಳಿಗೆ ಅಹವಾವನ್ನು ತೋರಿಸಬೇಕು. ಇತರರಿಗೆ ಅಹವಾವನ್ನು ತೋರುವ ಮೂಲಕ ನಾನು ದೇವರ ಅಹವಾವನ್ನು ಅನುಸರಿಸಬೇಕು. ನಿನ್ನಂತೆಯೇ ನಿನ್ನ ನೆರೆಯವರ ಮೇಲೆ ಅಹವಾವನ್ನು ತೋರಬೇಕು ಎಂಬ ವಾಕ್ಯದಲ್ಲಿ ಅಡಕವಾಗಿರುವ ಕಲ್ಪನೆಯು ಇದೇ ಆಗಿದೆ. ಕಟ್ಟೆಕಡೆಯದಾಗಿ ಇದೆಲ್ಲವೂ ದೇವರ ನಿತ್ಯವಾದ ಅಹವಾದಲ್ಲಿ ಬೇರೂರಿದೆ. ಹೊಸ ಒಡಂಬಡಿಕೆಯಲ್ಲಿರುವ ಮೊದಲನೆಯ ಯೋಹಾನನ ಪತ್ರಿಕೆಯಲ್ಲಿ ಬರೆದಿರುವಂತೆ, ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದಲೇ ನಾವು ಆತನನ್ನು ಪ್ರೀತಿಸುತ್ತೇವೆ. ಇದುವೇ ಅಹವಾ ಎಂಬ ಇಬ್ರಿಯ ಪದದ ಅರ್ಥ ವಿವರಣೆ.